ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಕರಾವಳಿ ಕಿಚನ್. ಇದು ಕರಾವಳಿಯ ವಿಭಿನ್ನ ಖಾದ್ಯಗಳ ಸವಿರುಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಶಾಲಿ. ಇವತ್ತಂತೂ ನಾವು ಸುರತ್ಕಲ್ ಕಾಟಿಪಳ್ಳ ಪರಿಸರದಲ್ಲಿರುವಂತಹ ಜಯಲಕ್ಷ್ಮಿ ಹೆಗ್ಡೆ ಇವರ ಮನೆಯಲ್ಲಿದ್ದೇವೆ. ಸೊ ಬನ್ನಿ ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಜಯಲಕ್ಷ್ಮಿ ಅವರು ನಮಗೋಸ್ಕರ ಯಾವ ರೆಸಿಪಿಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಮಗೋಸ್ಕರ ಇವತ್ತು ಯಾವ ರೆಸಿಪಿಯನ್ನು ತಾವು ಮಾಡ್ತಾ ಇದ್ದೀರಿ? ಫಸ್ಟಿಗೆ ಸ್ವೀಟ್ ಮಾಡೋದು, ಅದು ಬ್ರೆಡ್ ಸ್ವೀಟ್ ಬಾಳೆ ಎಲೆ. ಓಕೆ, ಬ್ರೆಡ್ ಸ್ವೀಟ್ ಬೌಲ್. ಬ್ರೆಡ್ಡಲ್ಲೇ ಒಂದು ಸಿಹಿಯಾದ ತಿಂಡಿ. ಅದು ಫ್ರೈ ಐಟಮ್, ಡೀಪ್ ಫ್ರೈ ಐಟಮ್ಸ್. ಓಕೆ, ಹಾಗಾದರೆ ಇವತ್ತು ನಮಗೆ ಒಂದು ಹೊಸ ರೆಸಿಪಿಯನ್ನು ತಿನ್ನಿಸ್ಲಿಕ್ಕೆ ತಾವಿದ್ದೀರಿ. ಸೊ ಹಾಗಾದರೆ ಶುರು ಮಾಡುವ. ಎಸ್ ಮ್ಯಾಮ್, ಮೊದಲಿಗೆ ಏನು ಮಾಡಬೇಕು? ತೆಂಗಿನ ತುರಿ ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು. ಸ್ವಲ್ಪ ಸಾಕು. ಒಂದು ಅರ್ಧ ಬೌಲ್ನಷ್ಟು ತೆಂಗಿನ ತುರಿ ಸಾಕು. ಸ್ವೀಟ್ ಎಷ್ಟು ಬೇಕು ಅಷ್ಟು. ಅದು ತೆಂಗಿನ ತುರಿ ಜೊತೆ ಮೆಲ್ಟ್ ಆಗಿ ಒಂದು ಪಾಕ್ ಥರ ಆಗ್ತದೆ. ನೀರು ಸೇರಿಸೋದಿಲ್ಲ ಇದಕ್ಕೆ ಬೌಲ್ ಮಾಡಲಿಕ್ಕೆ. ತುಂಬ ಸಿಹಿ ಜಾಸ್ತಿ ಇಷ್ಟಪಡುವವರು ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ಬಾರ್ದು. ಇದು ಏಲಕ್ಕಿ ಪೌಡರ್. ಅದಕ್ಕೆ ಸ್ವಲ್ಪ ಬಣ್ಣ ಮಿಕ್ಸ್ ಮಾಡಿದ್ದೇನೆ, ಕಲರ್ ಬರಲಿ ಅಲ್ಲಿ. ಎಷ್ಟು? 1.5 ಚಮಚ ಏಲಕ್ಕಿ ಪೌಡರ್. ಸ್ವಲ್ಪ ಶುಗರ್ ಮಿಕ್ಸ್ ಮಾಡಿದ್ದಕ್ಕೆ ಅಷ್ಟು ಬಂತು. ಸ್ವಲ್ಪ ಸಾಕು ಸ್ಮೆಲ್ಲಿಗೆ. ಮತ್ತು ಸ್ವಲ್ಪ ಪನ್ನೀರು ಟೇಸ್ಟಿಗೆ. ಅದು ಸ್ವಲ್ಪ ತುಪ್ಪ. ನೀರು ಸೇರಿಸೋದಿಲ್ಲ. ನೀರು ಸೇರಿಸಿದ್ರೆ ಅದು ಎಣ್ಣೆ ಕುಡಿತದೆ, ಸಾಫ್ಟ್ ಆಗ್ತದೆ. ಮೂರು ಚಮಚದಷ್ಟು ತುಪ್ಪ. ಸ್ವಲ್ಪ ಮಿಕ್ಸ್ ಮಾಡಿದ್ದು ಸ್ವಲ್ಪ ಇಡಬೇಕು. ಅದು ಕಾಯಿ ತುರಿ ಜೊತೆ ಶುಗರ್ ಮೆಲ್ಟ್ ಆಗ್ತದಲ್ಲ, ಅದರಲ್ಲೇ ಬ್ರೆಡ್ಡನ್ನು ಕಲಿಸೋದು. ಮನೆಯಲ್ಲಿ ಈ ಐಟಮ್ ಎಲ್ಲ ಮಾಡಿದ್ದೀರಾ? ಮಾಡಿದ್ದೀರಾ? 2-3 ಸಲ ಮಾಡಿದ್ದೇನೆ. ಪ್ರೈಸ್ ಕೂಡ ತಗೊಂಡಿದ್ದೆ. ಈ ರೆಸಿಪಿಯನ್ನು ನೀವೇ ಕಂಡು ಹಿಡ್ದದ್ದ ಅಥವಾ ಯಾರಿಂದ? ಅಲ್ಲ, ನಾನು ನಮ್ಮ ರಿಲೇಷನ್ ಅವರೊಬ್ಬರ ಕೈಯಿಂದ. ಬ್ರೆಡ್ ಸ್ಲೈದ ಬ್ಲ್ಯಾಕ್ ಇದೆಲ್ಲ ತೆಗಿಬೇಕು. ಮಗ ಈಗ ಇಲ್ಲಿ ನಮ್ಮ ಜೊತೆಲಿಲ್ಲ, ಹೈದರಾಬಾದ್ ಜಾಬಲ್ಲಿ ಇದ್ದಾನೆ. ನಮ್ಮ ಮನೆಯವರು ಜಾಬ್ ಹೋಗಿದ್ದಾರೆ. ನೀವು ಮನೆಯಲ್ಲೇ ಆಕ್ಟಿವ್ ಆಗಿದ್ದೇನೆ. ಸೊ ಮನೆಯಲ್ಲಿರುವಾಗ ಬೇರೆ ಬೇರೆ ರೆಸಿಪಿ ಎಲ್ಲ ನೀವು ಟ್ರೈ ಮಾಡ್ತೀನಿ. ಸ್ವಲ್ಪ ಸ್ವೀಟ್ ಲೈಕ್ ಮಾಡೋದಿಲ್ಲ, ಆದರೆ ಸ್ವೀಟ್ ಮಾಡಬೇಕಲ್ಲ ಇವತ್ತು ಫಸ್ಟು. ಅದಕ್ಕೆ ಸ್ವೀಟ್ ಮಾಡೋದು. ನಾನು ಖಾರನೇ ಜಾಸ್ತಿ ಇಷ್ಟಪಡೋದು. ನನ್ನ ಮಗ ಖಾರ ಜಾಸ್ತಿ ಇಷ್ಟಪಡೋದು. ನಮ್ಮ ಮನೆಯವರು ಸ್ವೀಟ್ ಇಷ್ಟಪಡೋದು. ಹಾಗಾದರೆ ಮನೆಯಲ್ಲಿ ನೀವು ಜಾಸ್ತಿ ಸ್ವೀಟ್ ಐಟಮ್ಸ್ ಮಾಡೋದಾ, ಖಾರದ್ದು ಮಾಡೋದಾ? ಸ್ವೀಟ್ ನಮ್ಮ ಯಜಮಾನ್ರಿಗೂ ಸ್ವೀಟ್ ಮಾಡ್ತೇನೆ, ಮತ್ತು ಖಾರ ಜಾಸ್ತಿ.
ಚೂರು 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 ಮಾಡಿ. ಸಕ್ಕರೆ ಅದರಲ್ಲೇ ಮೆಲ್ಟ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಟೈಮ್ ಬೇಗ ಹಿಡಿತದೆ ಅದು. ಹಪ್ಪಳ ಇಟ್ಟರೆ ಜಾಸ್ತಿ ಮೆಲ್ಟ್ ಆಗ್ತದೆ. ಹಾಫ್ ಆನ್ ಅವರ್ ಇಡಬೇಕು ನಾವು ಅದನ್ನು ಮಾಡಿ. ಅದಕ್ಕೆ ಟೈಮ್ ಇಲ್ಲವಲ್ಲ. ಸ್ವಲ್ಪ ತುಪ್ಪ ಸೇರಿಸ್ಬೋದು. ನೀರು ಸೇರಿಸ್ಲಿಕ್ಕಿಲ್ಲ, ಹಾಲು ಸೇರಿಸ್ಬೋದು. ಓಕೆ. ನೀರು ಸೇರಿಸ್ಲಿಕ್ಕಿಲ್ಲ. ಸೊ ಬೇಗನೆ ಆಗುತ್ತಲ್ಲ. ಬೇಗ ಆಗ್ತದೆ. ಹೆಚ್ಚಿನವರು ಬ್ರೆಡ್ ಎಲ್ಲ ತಿನ್ನಲ್ಲ, ಸೊ ಅಂಥವ್ರಿಗೆ ಈ ಥರ ಎಲ್ಲ ರೆಸಿಪಿ ಮಾಡಿಕೊಟ್ರೆ. ಹಾಗೆ ತುಂಬ ಕಲಸಿ ಅದನ್ನು ಮೆಲ್ಟ್ ಮಾಡಬೇಕು ಗಟ್ಟಿ. ಒಂದು ಕಟ್ಲಿಕ್ಕೆ ಬರ್ತಾನೆ ಮಾಡಬೇಕು, ಅಷ್ಟು ಕಲಸಿ. ಎಣ್ಣೆ ಇಟ್ಟುಬಿಡು. ಕೊಬ್ಬರಿ ಎಣ್ಣೆ ಮಸಾಲೆ. ಓಕೆ. ಒಂದು ಕಟ್ಲಿಕ್ಕೆ ಆಗ್ತಾ ನೋಡಬೇಕು. ಅದನ್ನು ಉಂಡೆ ಕಟ್ಟಿ ಆದಮೇಲೆ ಸಿಗ್ತದೆ. ಇದನ್ನು ತುಪ್ಪದಲ್ಲಿ ಮಾಡಿದರೆ ರುಚಿ ಜಾಸ್ತಿ. ತುಪ್ಪದಲ್ಲಿ ಕಡಿಮೆ ಟೇಸ್ಟ್ ಬರಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಯಾರಿಂದ ಕಲ್ತದ್ದು ನೀವು ಒಂದು ರೆಸಿಪಿ? ಇಲ್ಲ, ನನ್ನ ತವರೂರು ಕೇರಳ. ಅಂದರೆ ಪ್ರಾಪರ್ ನಾವು ಇದು ಕರ್ನಾಟಕನೇ, ಹುಟ್ಟಿ ಬೆಳೆದಲ್ಲೇ ಅಲ್ಲಿ ಆಗಿತ್ತು. ಅಲ್ಲಿ ಒಂದು TV ಚಾನಲ್ ನೋಡಿದೆ ಹೀಗೆ. ಅಲ್ಲಿ ನೋಡಿ ನಾನು ಸ್ಕೂಲಲ್ಲಿ ಕಲಿಯುವಾಗ ನೋಡಿದ್ದು. ಚಿಕ್ಕ ವಯಸ್ಸಲ್ಲಿ ಹಾಗಾದ್ರೆ ಅಡಿಗೆಲ್ಲ ತುಂಬ ಇಂಟ್ರೆಸ್ಟ್ ನನಗೆ. ತಮ್ಮ ತಾಯಿ ಸಾಡಿಗೆಲ್ಲ? ಹಾಂ, ಅವ್ರು ಕೂಡ ಈಗ ಇಲ್ಲ, ತಾಯಿ ಇಲ್ಲ ಈಗ. ಅವರೆಲ್ಲ ನನ್ನಿಂದಲೂ ಹುಷಾರಿದ್ದಾನೆ. ನನ್ನ ದೊಡ್ಡ ಅಕ್ಕ ಅವರು ಇನ್ನೂ ಹುಷಾರಿದ್ದಾರೆ. ನನ್ನ ತಂಗಿ, ಸಣ್ಣ ತಂಗಿ, ಅವಳದು ಚಾನಲ್ ಕೂಡ ಇದೆ ಅಡಿಗೆದು, ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಅದು ಹಾಗೆ. ಅವಳು ಕೂಡ ತುಂಬ ಒಳ್ಳೆ ಚೆಂದ ಮಾಡ್ತಾಳೆ. ಯಾಕಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದಲೇ ಬರ್ತದೆ. ನಮ್ಮ ಅಪ್ಪ ಅರ್ಚಕರು, ದೇವಸ್ಥಾನದಲ್ಲಿ ಪಾಯಸ ಅದೆಲ್ಲ ಮಾಡಬೇಕಲ್ಲ, ಅದು ಕೂಡ ತುಂಬ ಟೇಸ್ಟು. ಅಲ್ಲಿ ಊರಲ್ಲಿ ತುಂಬ ಫೇಮಸ್ ನಮ್ಮ ಅಪ್ಪ. ದೇವಸ್ಥಾನ ನೈವೇದ್ಯಕ್ಕೆ ಪಾಯಸ ಎಲ್ಲ ಮಾಡಬೇಕು. ಕೇರಳದಲ್ಲಿ, ಕೇರಳ ಸೈಡ್. ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲ, ಅಜ್ಜಿ ಕೂಡ, ತಂದೆಯ ತಾಯಿ ಅವರು ಕೂಡ ತುಂಬ. ನಿಮ್ಮ ಹಸ್ಬೆಂಡ್ಗೆ ಖುಷಿ ಆಗ್ಬೋದಲ್ವಾ ಮ್ಯಾಮ್? ತಾವು ವಿಧ ವಿಧದ ರೆಸಿಪೀಸ್ ಎಲ್ಲ ಮಾಡ್ತೀರಲ್ವಾ? ನನ್ನ ಮಗ ಕೂಡ ತುಂಬ ಅಡುಗೆಯಲ್ಲಿ ಹೊಸ ಐಟಮ್ಸ್ ಎಲ್ಲ ಮಾಡೋದ್ರಲ್ಲಿ ಭಾರಿ ಇಂಟ್ರೆಸ್ಟ್. ಹೈದರಾಬಾದ್ ಕೂಡ ಅಡುಗೆ ಮಾಡಿ. ಅವನು ಹೊಸ ಐಟಮ್ಸ್ ಎಲ್ಲ ಮಾಡೋದ್ರಲ್ಲೇ ಭಾರಿ ಹುಷಾರಿದ್ದಾನೆ.
ಅವನು ಈಗ ಅವನೇ ಅಡಿಗೆ ಮಾಡಿ ಊಟ ಮಾಡೋದು ಹೈದರಾಬಾದಲ್ಲಿ. ಪಿ ಜಿಲಿ ಸೇರಿದ ಅವನಿಗೆ ಅದು ಇಷ್ಟ ಇಲ್ಲ, ಅವನಿಗೆ ಫುಡ್ ಎಲ್ಲ ರೂಮ್ ಮಾಡಿ ಈಗ ಅವನೇ ಅಡಿಗೆ ಮಾಡಿ ಹೊಸ ಹೊಸ ಐಟಮ್ಸ್ ಎಲ್ಲ ಮಾಡ್ತಾನೆ. ಮತ್ತು ಟ್ರೆಡಿಷನಲ್ ಬೇಕಂದ್ರೆ ನನಗೆ ಫೋನ್ ಮಾಡಿ ನಿಮ್ಮ ಹತ್ರ ಕೇಳಿ ಮಾಡ್ತಾನೆ. ನಮ್ಮದು ಇಲ್ಲಿದೆ ಹಳೆ ಕರಿಗಳಲ್ಲಿ ಬೇಕಿದ್ರೆ. ಈಗ ಹೈದರಾಬಾದ್ನ ಮನೆಗೆ ಬರುವಾಗೆಲ್ಲ ಇಲ್ಲಿ ಮಾಡ್ತಾರೆ ಅಡಿಗೆ ಮನೆಯಲ್ಲಿ? ಹೆಲ್ಪ್ ಮಾಡ್ತಾನೆ. ಇಲ್ಲಿ ಫ್ರೆಂಡ್ಸ್ ಹೊರತು ಇರ್ಬೋದೇ ಅಪರೂಪಕ್ಕೆ ಬರೋದಲ್ಲ. ಅಲ್ಲ ಹೆಲ್ಪ್ ಮಾಡ್ತಾನೆ. ಏನಾದ್ರು ಹೊಸ ಐಟಮ್ಸ್ ಮಾಡಬೇಕು ಹೇಳಿದರೆ ಬಂದು ಹೆಲ್ಪ್ ಮಾಡ್ತಾನೆ. ಸ್ಟವ್ ಸಣ್ಣ ಮಾಡಿ ಹೊರಗಿನ ಕೆಂಪಾಗ್ತದೆ. ತೆಂಗಿನ ಎಣ್ಣೆ ಬಳಸಿ ಮಾಡಬೇಕು ನಾವು ಅದನ್ನು ಹುರ್ಕೊಂಡು. ತೆಂಗಿನ ಎಣ್ಣೆ ಬಳಸಿ ಅದನ್ನು ಫ್ರೈ ಮಾಡಬೇಕಾ? ಅದು ಬೇರೆ ಬೇರೆ ಬರ್ತದೆ ತುಪ್ಪದಲ್ಲಿ ಮಾಡಬೇಕು. ತುಪ್ಪ ಹಾಕಿ ಮಾಡ್ತೀವಿ. ಮತ್ತು ತುಪ್ಪ ಸೇಲ್ ಬರಲಿ ಸ್ವಲ್ಪ ತುಪ್ಪ ಹೋಗಿದ್ದಕ್ಕೆ ಸಣ್ಣ ಕಾಯಬೇಕು. ಅವಾಗ ಒಳಗೆಲ್ಲ ಅದು ಇಲ್ಲದ್ರೆ ಕೆಂಪು ಹೊರಗಡೆ ಕಪ್ಪಾಗ್ತದೆ. ಇದು ಹಾಕಬೇಕು. ಎಷ್ಟು ನಿಮಿಷ ಬೇಕು ಮ್ಯಾಮ್ ಅದೊಂದು ಬೇಯಲಿಕ್ಕೆ? 5 ವರ್ಷ ಕೂಡ ಬೇಡ. ಆಲ್ರೆಡಿ ಬ್ರೆಡ್ ಎಲ್ಲ ಕುಕ್ ಆಗಿದೆ ಅಲ್ವಾ, ಮತ್ತೆ ತೋರಿ ಸ್ವಲ್ಪ ಇದಾಗಬೇಕು ಅಷ್ಟೇ. ಒಂದು 3 ನಿಮಿಷ 3-4 ನಿಮಿಷ ಅಷ್ಟೇ. ಸೈಡ್ ಕಾಯಬೇಕು. ಸ್ವಲ್ಪ ಮುಂದೆ ಸಾಕಾಗಿದೆ. ಕಟ್ಟಾದರೆ ಇದು ಕಟ್ಟಾಗುತ್ತೆ. ಬೇಯಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಬೇಯಿಸಬೇಕು. ಇದಕ್ಕೆ 4 ನಿಮಿಷ ಬೇಕಲ್ವಾ ಮ್ಯಾಮ್ ಬೇಯಲಿಕ್ಕೆ? ಅಂತೂ ಇದು ಬೆಂದಾಯಿತು. ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಬೋದು. ಸಕ್ಕರೆ ಬ್ರೆಡ್ ಸ್ವೀಟ್ ರೆಡಿ. ಎಸ್ ವೀಕ್ಷಕರೇ, ನನ್ನ ಕೈಯಲ್ಲಂತೂ ಬ್ರೆಡ್ ಸ್ವೀಟ್ ಬಾಲ್ ರೆಡಿ ಆಗಿದೆ. ಸೊ ನಾನು ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಿದ್ದೇನೆ. ಸೊ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಹೇಗೆ ಮಾಡ್ಕೊಂಡು ಬಂದರು ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಬ್ರೆಡ್ ಸ್ವೀಟ್ ಬಾಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬ್ರೆಡ್ 1 ಪ್ಯಾಕೆಟ್, ಕಾಯಿ ತುರಿ ಅರ್ಧ ಕಪ್, ಪನ್ನೀರ್ ಅರ್ಧ ಕಪ್, ಏಲಕ್ಕಿ ಹುಡಿ 1.5 ಚಮಚ, ಸಕ್ಕರೆ ಸ್ವಲ್ಪ ಪ್ರಮಾಣದಲ್ಲಿ, ತೆಂಗಿನ ಎಣ್ಣೆ ಹಾಗೂ ಗೋಡಂಬಿ. ಬ್ರೆಡ್ ಸ್ವೀಟ್ ಬಾಲ್ ಮಾಡುವ ವಿಧಾನ: ಮೊದಲಿಗೆ 1 ಬೌಲ್ಗೆ ಅರ್ಧ ಕಪ್ ತೆಂಗಿನ ತುರಿ ಹಾಗೂ ಸ್ವಲ್ಪ ಸಕ್ಕರೆ, 1.5 ಚಮಚ ಏಲಕ್ಕಿ ಹುಡಿ, ಸ್ವಲ್ಪ ಪನ್ನೀರ್, 3 ಚಮಚ ತುಪ್ಪ ಸೇರಿಸಿ ಸಕ್ಕರೆ ಕರಗುವ ತನಕ ಚೆನ್ನಾಗಿ ಮಿಶ್ರಣ ಮಾಡಿ. ತದನಂತರ ಬ್ರೆಡ್ನ ತುದಿಯ ಕಂದು ಭಾಗವನ್ನು ತುಂಡರಿಸಿ ಬ್ರೆಡ್ ಅನ್ನ ಸಣ್ಣಗೆ ಚೂರು ಚೂರು ಮಾಡಿ ಮಿಶ್ರಣಕ್ಕೆ ಸೇರಿಸಿ.
ನಂತರ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆಯನ್ನ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗುವವರೆಗೂ ಕಾಯಿರಿ. ತಯಾರಿಸಿಟ್ಟ ಮಿಶ್ರಣವನ್ನ ವೃತ್ತಾಕಾರದ ಉಂಡೆಯನ್ನಾಗಿ ಮಾಡಿ ಒಂದೊಂದು ಗೋಡಂಬಿಯನ್ನ ಇಟ್ಟು ಕಾದ ಎಣ್ಣೆಗೆ ಬಿಡಿ. ಬ್ರೆಡ್ ಬಾಲ್ ಚೆನ್ನಾಗಿ ಬೆಂದು ಕಂದು ಬಣ್ಣಕ್ಕೆ ಬಂದ ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರುಚಿಯಾದ ಬ್ರೆಡ್ ಸ್ವೀಟ್ ಬಾಲ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ನನ್ನ ಕೈಯಲ್ಲಿರುವಂಥ ಬ್ರೆಡ್ ಸ್ವೀಟ್ ಬಾಲ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಬಿಸಿ ಇದೆ, ಹೌದು, ತುಂಬ ತೆಗೆದ್ರೆ ಅಂತ ಟೇಸ್ಟ್ ಮತ್ತೆ ತಿಕ್ಕಾಗಿರ್ತದೆ. ಸಾಫ್ಟ್ ಇದೆ. ಹೊರಗಿಂದ ಕ್ರಿಪ್ಪಿ ಬರ್ತದೆ, ಒಳಗೆ ಸಾಫ್ಟ್ ಆಗಿದೆ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಸ್ವೀಟ್ ಇಷ್ಟಪಡುವವರಿಗೆ ಹೇಳಿ ಮಾಡಿಸಿದಂಥ ತಿಂಡಿ ಇದು. ಈಸಿ